ನಾವು ಏನು ಅನುಷ್ಠಾನದಲ್ಲಿ ಕೂತಿರ್ತೀವಿ, ಜಪ ಮಾಡ್ತೀವಿ, ಆ ಜಪದ ಮೂಲ ಮಂತ್ರದ ಮೇಲೆ ನಮ್ಮ ಗಮನ ಇರಬೇಕು. ಹೃದಯಾರ್ಥ ಸ್ಥಾನ ಮಂತ್ರ ಅಂದರೆ ನಮ್ಮ ಹೃದಯದ ಅಂತರಾಳದಿಂದ, ಮನಸ್ಸಿಂದ ಅಂತರಾಳದಿಂದ ಮಂತ್ರಗಳು ಬರಬೇಕು. ಆ ದೇವಿ ನಮ್ಮಲ್ಲಿರ್ತಕ್ಕಂತಹ ಭಯ ಆಗಿ ಏನೇನಿರುತ್ತೆ, ಹೆದರಿಕೆ ಆಗಲಿ, ಭೀತಿನೇ ಆಗಲಿ, ಬೇರೆ ಇನ್ಯಾವುದಾದ್ರೂ ರೀತಿಯನ್ನಾಗಲಿ, ನಾವು ಅವಳನ್ನು ಮನಸ್ಸಿಟ್ಟು ಕರೀಬೇಕು. ಅಮ್ಮ ತಾಯಿ ನೀನು ಬಾ ನನ್ನ ಕಾಪಾಡು ಅಂತ ಹೇಳಿ ಕರೆದ್ರೆ ಅವಳಾಗೆ ಓಡಿ ಬರ್ತಾಳೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ದುಷ್ಟಶಕ್ತಿಗಳು ಏನಿರುತ್ತೆ ಅವುಗಳಿಂದನೂ ಸಹ ನಮಗೆ ರಕ್ಷಣೆ ಸಿಗುತ್ತೆ. ಯಾವುದೇ ಸಾಧಕರು ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದರೆ ಅನ್ನೆಲ್ಲ ದುರ್ಭ್ಯಾಸಗಳನ್ನು ಬಿಟ್ಟು ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಮನಸ್ಸಿನಲ್ಲಿ ಪೂಜೆ ಬಾಹ್ಯವಾಗಿ ಬಹಿರಂಗದಲ್ಲಿ ಆಗಲಿ ಅಂತರಂಗದಲ್ಲೇ ಆಗಲಿ ಪೂಜೆ ಮಾಡಬೇಕಾದ್ರೆ ಅಥವಾ ಅನುಷ್ಠಾನ ಮಾಡಬೇಕಾದ್ರೆ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದ್ವಂದ್ವಗಳು ಇರಬಾರ್ದು. ದ್ವಂದ್ವಗಳು ಅಂತ ಹೇಳಿದ್ರೆ ಎರಡು ಮನಸ್ಸಿರಬಾರ್ದು. ಎರಡು ಮನಸ್ಸಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀವು ಜಪಾನು ಮಾಡ್ತಾ ಇರ್ತೀರಾ ಅಥವಾ ಪೂಜೆ ಮಾಡ್ತಾ ಇರ್ತೀರಾ, ಮಂತ್ರ ಹೇಳ್ತಾ ಇರ್ತೀರ, ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ನಿಮ್ಮ ಏನು ದುಃಖಗಳು, ದುಮ್ಮಾನಗಳು, ಮನಕ್ಲೇಶಗಳು, ಮನೋವೇದನೆಯನ್ನು, ಮಾನಸಿಕ ಹಿಂಸೆ ಏನೇನು ಅನುಭವಿಸ್ತಾ ಇರ್ತೀರ ಅದೆಲ್ಲವೂ ಸಹ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅದು ಬರಬಾರದು. ಒಂದು ವೇಳೆ ಅದು ಬಂದ್ರೂ ಸಹ ಅದರ ಕಡೆ ಗಮನ ಕೊಡಬಾರ್ದು. ನಮ್ಮ ಗಮನ ಏನಿದ್ರೂ ಸಹ ನಮ್ಮ ಅನುಷ್ಠಾನದ ಮೇಲೆ ಇರಬೇಕು. ಬಾಹ್ಯವಾಗಿ ಪೂಜೆ ಮಾಡಬೇಕಾದ್ರೆ ಅಂದರೆ ಬಹಿರ್ಯಾಗದಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಪೂಜೆ ಮಾಡ್ತಕ್ಕಂತಹ ಯಾವ ದೇವತೆಯನ್ನು ಕುರಿತು ಅಥವಾ ದೇವರನ್ನು ಕುರಿತು ನಾವು ಪೂಜೆಯನ್ನು ಮಾಡ್ತೀವಿ, ಅದನ್ನೇ ಕುರಿತು ನಾವು ಅವರ ಧ್ಯಾನದಲ್ಲಿರಬೇಕೇ ಹೊರತು ಬೇರೆ ರೀತಿಯಾಗಿರ್ತಕ್ಕಂಥ ಯೋಚನೆಗಳಲ್ಲಿ ಇರಬಾರ್ದು. ನಮ್ಮ ಗಮನ ಎಲ್ಲ ನಮ್ಮ ಪೂಜೆಯ ಮೇಲೆ ಇರಬೇಕು. ಅದೇ ರೀತಿಯಾಗಿರ್ತಕ್ಕಂಥದ್ದು ನಾವು ಮಾನಸಿಕವಾಗಿ ಧ್ಯಾನ ಮಾಡೋವಾಗ, ಅಂದರೆ ಅಂತರ್ಯಾಗದಲ್ಲಿ ಮಾಡೋವಾಗ, ಮನಸ್ಸಿನಲ್ಲಿ ಮಾಡೋವಾಗ ನಮ್ಮ ಆಲೋಚನೆಗಳು ನಾವು ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಎಲ್ಲ ನಮಗೆ ಚಿತ್ರಪಟದಲ್ಲಿ ಬರ್ತಕ್ಕಂಥ ಸಿನಿಮಾ ನೋಡಿದಾಗ ಬರ್ತಾ ಇರುತ್ತೆ. ನಮ್ಮ ಎಲ್ಲ ಕಷ್ಟ ಸುಖಗಳು ನಾವು ಏನೇನು ಅನುಭವಿಸಿರ್ತೀವಿ ಅದೆಲ್ಲವೂ ಸಹ ಬರ್ತಾ ಇರುತ್ತೆ. ಅದರ ಪಾಡ್ಗದು ಬರ್ತಾ ಇರುತ್ತೆ, ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಮನಸ್ಸು ಎಲ್ಲಿರುತ್ತೆ, ಗಮನ ನಾವು ಏನು ಕಷ್ಟಪಟ್ಟಿರ್ತೀವಿ ಅದ್ರ ಮೇಲೆ ಹೋಗ್ತಾ ಇರುತ್ತೆ. ಅದು ಬರಬಾರ್ದು. ದ್ವಂದ್ವಗಳು ಅಂದರೆ ಅದು ನಾವು ಏನು ಅನುಷ್ಠಾನದಲ್ಲಿ ಕೂತಿರ್ತೀವಿ, ಜಪ ಮಾಡ್ತೀವಿ, ಆ ಜಪದ ಮೂಲ ಮಂತ್ರದ ಮೇಲೆ ನಮ್ಮ ಗಮನ ಇರಬೇಕು. ನಮ್ಮ ಗಮನವನ್ನು ನಮ್ಮ ಕಷ್ಟ ಸುಖಗಳ ಮೇಲೆ ಹರಿಸ್ತಾ ಇದ್ದರೆ ಅದರಲ್ಲಿ ಫಲ ಸಿಗ್ತಕ್ಕಂಥದ್ದು ನಿಧಾನ ಆಗ್ಬೋದು ಅಥವಾ ಸಿಗದೇ ಇರ್ಬೋದು. ಆದರೂ ಮಾತ್ರ ಕೇಸರಿ ಮುದ್ರೆಯನ್ನು ಹಾಕ್ಕೊಂಡಾಗ ನಮ್ಮ ಗಮನ ಎಲ್ಲ ಮಂತ್ರದ ಮೇಲೆ ಇರುತ್ತೆ. ಆದರೆ ನಮ್ಮ ಕಷ್ಟ ಸುಖಗಳು ಬಂದು ಹೋಗ್ತಾ ಇದ್ರೂ ನಮ್ಮ ಗಮನನ ಅದ್ರ ಮೇಲೆ ಹರಿಸಬಾರ್ದು. ಅದ್ರ ಪಾಡ್ಗೆ ಅದು ಬರುತ್ತೆ, ಅದು ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಎಷ್ಟು ಸಲ ಬರ್ತಾ ಇರುತ್ತೆ, ಬರ್ತಾ 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 ಅದು ಕ್ಷೀಣವಾಗಿ ಹೋಗ್ತಾ ಇರುತ್ತೆ. ನೀವು ಎಷ್ಟು ಗಮನ ಇಟ್ಕೊಂಡು ನೀವು ಮೂಲ ಮಂತ್ರದಲ್ಲಿ ಧ್ಯಾನವನ್ನು ಮಾಡ್ತೀರಾ ಅಷ್ಟು ಅದಾಗೇ ನಿಮಗೆ ಬರ್ತಕ್ಕಂಥ ಗಮನ ಎಲ್ಲ ಮಂತ್ರದ ಮೇಲೆ ಹೋಗುತ್ತೆಯೇ ಹೊರತು ನಿಮ್ಮ ಧ್ಯಾನ ಅದರ ಮೇಲೆ ಇರುತ್ತೆ. ನೀವು ಏನು ಅನುಭವಿಸಿರ್ತೀರ ಅದರ ಮೇಲೆ ಆಗ ಗಮನ ಹೋಗಲ್ಲ. ಅದಕ್ಕೇ ಧ್ಯಾನವನ್ನು ಮಾಡಬೇಕಾದ್ರೆ ಹೇಳ್ತಾರೆ ಹೃದಯಾತಸ್ಥಾನ್ ಮಂತ್ರಾನ್ ಅಂತ. ಹೃದಯಾತಸ್ಥಾನ್ ಮಂತ್ರಾನ್ ಅಂದರೆ ನಮ್ಮ ಹೃದಯದ ಅಂತರಾಳದಿಂದ, ಮನಸ್ಸಿಂದ ಅಂತರಾಳದಿಂದ ಮಂತ್ರಗಳು ಬರಬೇಕು. ಬರೀ ನಾಲಿಗೆ ತುದಿನಲ್ಲಿ ಅದನ್ನು ಹೇಳಿದ್ರೆ ಅದು ಫಲ ಸಿಕ್ಕಲ್ಲ. ನಮ್ಮ ಮನಸ್ಸಿನಿಂದನೇ ಆಗಲಿ, ನಮ್ಮ ಹೃದಯಾಂತರದಿಂದನೇ ಆಗಲಿ ಮಾಡಿದ್ರೆ ಆ ದೇವಿ ಅದಕ್ಕೆ ಕರೆ ಕೊಟ್ಟು ಅವಳು ಹೋಗೊಡ್ತಾಳೆ. ಅದು ಇವನು ಕರಿತಾ ಇದ್ದಾನೆ ನಮ್ಮನ್ನು ಅಂತ ಹೇಳಿ ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ನಾವು ಶರಣಾಗತರಾದಾಗ ಮಾತ್ರ ಅವಳು ಫಲವನ್ನು ಕೊಡ್ತಾಳೆಯೇ ಹೊರತು ಬೇರೆ ಇದಕ್ಕೂ ಮಾಡಲ್ಲ. ಮತ್ತೊಬ್ಬರನ್ನ ನಾವು ಹೆಸರಿಡೋದನ್ನು ಕುರಿತು ಕರಿತೀವಿ. ಯಾರನ್ನಾದರೂ ನಾವು ಮಾತಾಡಿಸ್ಬೇಕಾದ್ರೂ ಅಷ್ಟೇ ಹೆಸರಿಡಿದು ಕರಿತೀವಿ ಅವ್ರನ್ನ. ಆವಾಗ ಅವ್ರು ತಿರುಗಿ ನೋಡ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಜಪ ಮಾಡೋವಾಗಲೂ ಅಷ್ಟೇ, ನಾವು ಯಾವ ದೇವಿಯನ್ನು ಕುರಿತು ನಾವು ಪೂಜೆ ಅಥವಾ ಅನುಷ್ಠಾನ ಅಥವಾ ಜಪ ಮಾಡ್ತೀವಿ ಆ ದೇವಿಯ ಹೆಸರನ್ನು ಹೇಳಿ ನಾವು ಕರೀಬೇಕು. ಆ ದೇವಿಯ ಹೆಸರನ್ನು ಕರೆದ್ರೆ ಆಗ ಆ ದೇವಿ ನಮ್ಮಲ್ಲಿರ್ತಕ್ಕಂತಹ ಭಯ ಆಗಿ ಏನೇನಿರುತ್ತೆ, ಹೆದರಿಕೆ ಆಗಲಿ, ಭೀತಿನೇ ಆಗಲಿ, ಬೇರೆ ಇನ್ಯಾವುದಾದ್ರೂ ರೀತಿಯನ್ನಾಗಲಿ, ಒಂದು ಕ್ಷುದ್ರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಇದೇ ಆಗಲಿ, ಅದನ್ನು ಹೋಗಲಾಡಿಸ್ತಾಳೆ ಅವಳನ್ನು ಕರೆದ್ರೆ. ನಾವು ಅವಳನ್ನು ಮನಸ್ಸಿಟ್ಟು ಕರೀಬೇಕು. ಅಮ್ಮ ತಾಯಿ ನೀನು ಬಾ ನನ್ನ ಕಾಪಾಡು ಅಂತ ಹೇಳಿ ಕರೆದ್ರೆ ಅವಳಾಗೆ ಓಡಿ ಬರ್ತಾಳೆ. ಅದು ಯಾತನ ಮೇಲೆ ಬರ್ತಾಳೆ, ನೀವು ಅವಳಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ.
ಈಗ ನಮ್ಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ, ಏನಾದರೂ ಹೋಗ್ತಾ ಇರ್ತೀವಿ, ಬೀಳ್ತೀವಿ ಅಥವಾ ಪೆಟ್ಟಾಗುತ್ತೆ, ನೋವಾಗುತ್ತೆ, ಅವಾಗ ನಾವೇನಂತೀವಿ, ಅಯ್ಯೋ ಅಮ್ಮ ಅಂತ ಕೂಗೋತೀವಿ. ಅದೇ ಕೂಗೋದು ತಾಯಿನ ಕರೆದ್ರೆ ತಾಯಿ ಓಡಿ ಬರ್ತಾಳೆ ಮಗು ಹತ್ರಕ್ಕೆ, ಏನಪ್ಪ ಏನಾಯಿತು ಅಂತ ಬಂದು ನೋಡ್ತಾಳೆ. ಅದೇ ರೀತಿ ನಾವು ನಮ್ಮ ನೋವುಗಳನ್ನು ನಾವು ಪಾರು ಮಾಡ್ಕೊಳ್ಬೇಕಾದ್ರೆ ಆ ತಾಯಿನ ನಾವು ಹೆಸರಿಡು ಕರೀಬೇಕು, ಸಂಕಲ್ಪ ಮಾಡಬೇಕು. ತಾಯಿ ನಿನ್ನನ್ನು ನಾನು ಈ ರೀತಿ ಜಪ ಮಾಡ್ತೀನಿ, ನಿನ್ನ ಆಶೀರ್ವಾದ ಕೊಡು, ನನಗೆ ಪ್ರಸಾದವನ್ನು ಕರುಣಿಸೋ ನೀನು ಅಂತ ಹೇಳಿ ಅವಳ ಹೆಸರೇ ಹೇಳಿಬಿಟ್ಟು ನಾವು ಕರೆದು ಜಪ ಮಾಡಬೇಕು ಕೂತ್ಕೊಂಡು. ಆವಾಗಲೇ ನಮಗೆ ಅವಳಿಂದ ರಕ್ಷಣೆ ಸಿಗುತ್ತೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದುಷ್ಟಶಕ್ತಿಗಳು ಏನಿರುತ್ತೆ ಅವುಗಳಿಂದನೂ ಸಹ ನಮಗೆ ರಕ್ಷಣೆ ಸಿಗುತ್ತೆ. ಹಾಗೇನೇ ನಾವು ಪ್ರಜ್ಞಾಸ್ಥಿತಿಯಲ್ಲಿ ಇರ್ತೀವಿ. ಜಪ ಮಾಡಬೇಕಾದ್ರೆ ನಮಗೆ ಪ್ರಜ್ಞೆ ಇರುತ್ತೆ. ಜಪ ಮಾಡ್ತಾ 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 ಏನಾಗುತ್ತೆ, ನಾವು ಅಂತರ್ಯಾಗದಲ್ಲಿದ್ದಾಗ ನಾವು ನಮ್ಮ ಸುಪ್ತ ಸ್ಥಿತಿಗೆ ಹೊರಟೋಗ್ತೀವಿ. ನಾವು ಸುಪ್ತ ಮನಸ್ಸಿಗೆ ಹೋಗ್ತೀವಿ. ಅಂದರೆ ನಮ್ಮ ಮನಸ್ಸು ಸುಪ್ತ ಮನಸ್ಸಿನಲ್ಲಿ ಹೋಗ್ತಾ ಇರುತ್ತೆ. ನಾವು ಅಲ್ಲಿ ದೇವಿಯನ್ನು ಕಾಣ್ತೀವಿ. ಆವಾಗ ಏನಾಗುತ್ತೆ, ನಮಗೆ ಬಾಹ್ಯ ಸ್ಪರ್ಶನೇ ಆಗಲಿ ಯಾವುದೇ ಧ್ವನಿಗಳೇ ಆಗಲಿ ನಮಗೆ ಕೇಳಿಸಲ್ಲ. ನಮ್ಮ ಮನಸ್ಸು ಮಾತ್ರ ಯಾತ್ರಲ್ಲಿರುತ್ತೆ, ನಮ್ಮ ಮಂತ್ರದ ಮೇಲೆ ಹೋಗ್ತಾ ಇರುತ್ತೆ. ನಮ್ಮ ಅಸ್ತಿತ್ವ ಮಾತ್ರ ನಮ್ಮ ಹೊರಾಗ್ತೀವಿ, ನಾವು ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಧ್ಯಾನ ಮಾತ್ರ ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ನಾವು ನಮ್ಮ ಮಂತ್ರದ ಮೇಲೆ ಗಮನವನ್ನು ಇಟ್ಟು ನಾವು ಮಾಡಿದ್ರೆ ಆ ದೇವಿ ನಮ್ಮಲ್ಲಿ ಚೈತನ್ಯವನ್ನು ತುಂಬ್ತಾಳೆ. ಚೈತನ್ಯವನ್ನು ತುಂಬ್ತಾ ಏನಾಗುತ್ತೆ, ನಮಗೆ ಎಲ್ಲ ಕಡೆಯಿಂದನೂ ರಕ್ಷಣೆಯನ್ನು ನೋಡಿ ನಮಗೆ ರಕ್ಷಣೆಯನ್ನು ಕೊಟ್ಟು ಅವಳು ಎಲ್ಲವನ್ನು ಪರಿಹಾರ ಮಾಡ್ತಾಳೆ. ಆ ಭರವಸೆಯನ್ನು ಮಾತ್ರ ನಾವು ಅವಳಲ್ಲಿ ಇಟ್ಕೋಬೇಕು. ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ದೇವಿ ಅಂತ ಹೇಳಿ ನಾವು ಅವಳಲ್ಲಿ ಮೊರೆ ಹೋಗಬೇಕು. ಆದರೆ ಅವಳು ನಮಗೆ ಏನೇನು ನಡೆಯುತ್ತೆ ಸಂಗತಿಗಳೆಲ್ಲ ನಮಗೆ ಗೊತ್ತಾಗದ ಹಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಪರಿಹಾರ ಆಗ್ತಕ್ಕಂಥದ್ದು ಅದು ನಾವು ಬರೀ ಭ್ರಮೆ ಅಂತ ಹೇಳೋ ಹಾಗಿಲ್ಲ, ನಮ್ಮ ಭ್ರಮೆನೂ ಅಲ್ಲ ಅದು. ಅದರ ಪಾಡ್ಗದು ನಮಗೆ ಗೊತ್ತಾಗೋದೇ ಇಲ್ಲ. ಅದರ ಪಾಡ್ಗದು ಏನು ಆಗಬೇಕು, ಏನು ಮಾಡಬೇಕು ಅವಳು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದರಿಂದ ನಮಗೆ ರಕ್ಷಣೆ ಆಗಿ ಸಿಗುತ್ತೆ. ಆದರೆ ಯಾಗಪ್ಪ ಅಂತ ಹೇಳಿದ್ರೆ ನಾವು ದೈನ್ಯದಿಂದ ಆಕೆಯನ್ನು ಬೇಡ್ಕೊಳ್ಬೇಕು. ಬಾರೋ ಅನ್ನೋದಕ್ಕೂ ಬಾಪ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅಮ್ಮ ತಾಯಿ ಬಾ, ನೀನು ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಕಾಪಾಡು ಅಂತ ಹೇಳಿ ನಾವು ಅವಳನ್ನು ನಂಬಿಕೆಯಿಂದ ನಾವು ಕರೀಬೇಕು. ಆ ರೀತಿ ಮನಸ್ಸಿಂದ ನಾವು ಅವಳನ್ನು ಕರೆದ್ರೆ ಅವಳು ನಮಗೆ ರಕ್ಷಣೆಯನ್ನು ಖಂಡಿತ ಕೊಟ್ಟೇ ಕೊಡ್ತಾಳೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವ ಅಂಧಕಾರದಲ್ಲಿ ಇರ್ತೀವಿ, ಅಂಧಕಾರದಿಂದ ಹೊರಗಡೆ ಬರ್ತೀವಿ, ಹೊರ ಜಗತ್ತಿಗೆ ಬರ್ತೀವಿ. ಜಗತ್ತಲ್ಲಿ ಏನೇನು ಆಗ್ತಾಯಿದೆ, ಏನು ಒಳ್ಳೇದಿದೆ, ಏನು ಕೆಟ್ಟದಾಗ್ತಾಯಿದೆ, ಅದರಿಂದ ನಮಗೇನಾಗ್ತಾಯಿದೆ, ಅದರಿಂದ ನಾವೇನು ತಿಳ್ಕೊಳ್ಬೇಕು ಅನ್ನೋದನ್ನೆಲ್ಲವೂ ಸಹ ಅವಳು ನಮಗೆ ತಿಳಿಸ್ತಾ ಇರ್ತಾಳೆ. ಈ ರೀತಿ ಮಾಡ್ತಾಯಿದ್ರೆ, ನಾವು ಜಪ ಮಾಡ್ತಾಯಿದ್ರೆ ನಾವು ಆ ದೇವಿಯನ್ನು ಸಮೀಪಕ್ಕೆ ಹೋಗ್ಬೋದು. ಉಪಾಸನೆ ಅಂದರೆ ಏನು?